ಹಲೋ ವೀಕ್ಷಕರೇ, ನಮಸ್ಕಾರ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಶುಚಿ ಮತ್ತು ರುಚಿಕರವಾದ ರವೆ ವೆಜಿಟೇಬಲ್ ರವಾ ದೋಸೆ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಬನ್ನಿ ಮಾಡೋಣ. ಇದಕ್ಕೆ ಮೊದಲು ನಾವು ರವೆ ಮತ್ತು ಅಕ್ಕಿ ಹಿಟ್ಟನ್ನ ಮಿಕ್ಸ್ಚರ್ ಆಫ್ ರವೆ ಅಕ್ಕಿ ಹಿಟ್ಟು ತಗೊಂಡು ಇದಕ್ಕೆ ನೀವು ನೋಡ್ತಾ ಇದ್ದೀರಾ, ನಾನಿಲ್ಲಿ ರವೆ ಮತ್ತು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಜೀರಿಗೆ ಹಾಕೋಬೇಕು. ಜೀರಿಗೆನ ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಜೀರಿಗೆ ಹಾಕೋಬೇಕು. ತದನಂತರ ಸ್ವಲ್ಪ ಅರಿಶಿನ ಹಾಕೋಬೇಕು ಇದಕ್ಕೆ, ಮತ್ತು ಇಂಗು ಎಲ್ಲವನ್ನು ಹಾಕ್ಕೊಂಡು ನಂತರ ಇದಕ್ಕೆ ನಾವು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸ್ಕೋಬೇಕು. ಹೇಗೆ ನಮಗೆ ಜಾಸ್ತಿ ಬೇಕೋ ಕಮ್ಮಿ ಬೇಕೋ ಯಾವ ರೀತಿ ನಮಗೆ ಬೇಕೋ ಆ ಹದದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಬೀಟ್ರೋಟ್ನ ತುರಿದಿಟ್ಟುಕೊಂಡಿದ್ದೆ. ಸೊ ತುರಿದ ಬೀಟ್ರೋಟ್ನನ್ನು ಹಾಕಿಕೊಳ್ಳಬೇಕು. ತದನಂತರ ನಾವು ಕ್ಯಾರೆಟು ಮತ್ತು ನವಿಲುಕೋಸನ್ನ ತುರಿದಿಟ್ಟಿದ್ದೆ. ಸೊ ಅದನ್ನು ಸಹ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ನಮಗೆ ಯಾವ ವೆಜಿಟೇಬಲ್ಸ್ ಬೇಕೋ ಎಲ್ಲ ವೆಜಿಟೇಬಲ್ಸ್ ನಾವು ಹಾಕೋಬೋದು. ಜೊತೆಗೆ ಸ್ವಲ್ಪ ಮೊಸರು ಹಾಕೋಬೇಕು. ನಾನು ಇದರಲ್ಲಿ ಈರುಳ್ಳಿನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಈರುಳ್ಳಿನ ಹಾಕೋಬೋದು ಇದಕ್ಕೆ. ಸೊ ಈರುಳ್ಳಿ ಹಾಕ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವತ್ತು ನಮ್ಮ ಮನೇಲಿ ಈರುಳ್ಳಿ ಉಪಯೋಗಿಸಲ್ಲ. ಸೊ ಅದಕ್ಕೆ ನಾನು ಇವತ್ತು ಇದಕ್ಕೆ ಈರುಳ್ಳಿ ಹಾಕಿಲ್ಲ. ಸೊ ವಿತೌಟ್ ಆನಿಯನ್ ವೆಜಿಟೇಬಲ್ ರವಾ ದೋಸೆ ಅನ್ಬೋದು. ನಂತರ ಇದಕ್ಕೆ ನಾವು ಎಷ್ಟು ಬೇಕೋ ದೋಸೆ ಹಿಟ್ಟಿನ ಅದಕ್ಕೆ ನಾವು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಬೆರೆಸ್ಕೋಬೇಕು. ಸೊ ನಾನಿಲ್ಲಿ ನೀರನ್ನ ಬೆರೆಸ್ಕೊತಾ ಇದ್ದೀನಿ. ನೀರನ್ನ ಬೆರೆಸ್ಕೊಂಡು ಅದನ್ನು ಕ್ಲೀನಾಗಿ ಹದವಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಈ ಥರ ಕ್ಲೀನಾಗಿ ಸೌಟಲ್ಲಿ ಅದನ್ನ ಮಿಕ್ಸ್ ಮಾಡಿಕೊಂಡು ಬಿಡಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಅದಕ್ಕೆ ಇದು ಯಾವ ಹದ ಬರಬೇಕು ಅಂದರೆ ನಮಗೆ ದೋಸೆ ಹಿಟ್ಟಿನ ಹದ ಬರಬೇಕು. ಯಾಕಂದರೆ ಇದರಲ್ಲಿ ತುಂಬ ವೆಜಿಟೇಬಲ್ಸ್ ಆಗದಷ್ಟು ಸಹ ನಮಗೆ ಇದು ಆರೋಗ್ಯಕರವಾದ ದೋಸೆ ಆಗುತ್ತೆ. ಸೊ ಇದನ್ನು ನಾವು ಬೇಕಾದ್ರೆ ಪಿಕ್ಕಲ್ ಜೊತೇಲಿ, ಸಾಸ್ ಜೊತೇಲಿ, ಚಟ್ನಿ ಜೊತೇಲಿ, ಪಲ್ಯ ಜೊತೇಲಿ ಸಹ ಇದನ್ನ ನಾವು ತೊಗೋಬೋದು, ತಿನ್ಬೋದು. ಈಗ ನಾನಿಲ್ಲಿ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ದಪ್ಪ ಮೆಣಸಿನ್ಕಾಯಿ ಸಹ ಹಿಟ್ಟಿನೊಳಗಡೆ ಹಾಕ್ಕೋಬೇಕು. ತದನಂತರ ನಾವು ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋತೀವಿ. ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕು ಅನ್ನೋರು ಖಾರ ಜಾಸ್ತಿ ಹಾಕೋಬೋದು. ನಂತರ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಇದು ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು, ಶುಂಠಿ ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೊ ಮಿಕ್ಸ್ಚರ್ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕ್ಲೀನಾಗಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ಇದು ಬೀಟ್ರೋಟ್ ಹಾಕಿರೋದ್ರಿಂದ ಇದೊಂದು ಸ್ವಲ್ಪ ಜಾಸ್ತಿ ರೆಡ್ಡಿಶ್ ಆಗಿ ಬರುತ್ತೆ. ಸೊ ಓಕೆ, ಪರವಾಗಿಲ್ಲ. ರೆಡ್ ದೋಸೆನೂ ಸಹ ತುಂಬ ರುಚಿಯಾಗಿರುತ್ತೆ, ತಿನ್ಬೋದು, ನೋ ಪ್ರಾಬ್ಲಮ್. ಸೊ ಈ ಥರ ಕಲಿಸ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ನಾವು ಸ್ವಲ್ಪ ಹೊತ್ತು ಬಿಟ್ಟು ಅದೆಲ್ಲ ಒಂದಕ್ಕೆ ಚೆನ್ನಾಗಿ ಹದ ಆಗಿ ಒಂದಕ್ಕೊಂದು ಚೆನ್ನಾಗಿ ಅದು ಕಾಂಬಿನೇಷನಲ್ಲಿ ಮಿಕ್ಸ್ಚರ್ ಆಗಿರಬೇಕು. ಸೊ ಅದು ರೀತಿ ಹಾಕಬೇಕಂದ್ರೆ ನಾವು ಒಂದು ಅರ್ಧ ಗಂಟೆ ಆದರೂ ಅದನ್ನು ಬಿಡಬೇಕು. ನಾನಿಲ್ಲಿ ಮತ್ತೆ ಇನ್ನೂ ಒಂಚೂರು ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಅದನ್ನ ಹಾಗೆ ಬಿಟ್ಟಿದ್ದೆ. ತದನಂತರ ನಾನು ಇಲ್ಲಿ ದೋಸೆ ತವಾನ ಹಂಚನ್ನ ಕ್ಲೀನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡ್ಮೇಲೆ ಅದು ಬಿಸಿ ಮಾಡ್ಕೋಬೇಕು ಕ್ಲೀನಾಗಿ. ವೀಕ್ಷಕರೇ, ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಅದಕ್ಕೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ಗಳನ್ನ ದಯವಿಟ್ಟು ನೀವು ನೋಡಿ. ಈಗ ನೀವು ನೋಡ್ಬೋದು ನಾನು ಯಾವ ರೀತಿ ಮಾಡಿಕೊಂಡಂತಹ ದೋಸೆನ ನಾನು ಕಾದ ಹಂಚಿನ ಮೇಲೆ ಹಾಕಿದ್ದೀನಿ. ಸೊ ಇದೇ ರೀತಿ ನಾನು 2-3 ದೋಸೆನ ಹಾಕ್ಕೊಂಡೆ. ಕ್ಲೀನಾಗಿ ಅದನ್ನ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡ್ಮೇಲೆ ಈಗ ನೋಡ್ಬೋದು ನೀವು ಯಾವ ರೀತಿ ಅದು ಬರುತ್ತೆ ಅಂತ. ಅದು ತುಂಬ ರುಚಿಯಾಗಿರುತ್ತೆ ಮತ್ತು ಶುಚಿಯಾಗಿರುತ್ತೆ. ನೀವು ಇದನ್ನು ಬೆಳಗಿನ ಜಾವ ಬೇಗ ಏನಾದ್ರು ಮಾಡಬೇಕು ಅಂದರೆ ಈ ದೋಸೆನ ನೀವು ಟ್ರೈ ಮಾಡ್ಬೋದು, ರವಾ ದೋಸೆ. ಎಷ್ಟು ಬೇಕಷ್ಟು ಇದು ನಾವು ಆಯಿಲ್ ಹಾಕ್ಕೋಬೇಕು. ಇದಕ್ಕೆ ಆಯಿಲ್ ಹಾಕ್ಕೊಂಡು ಮಾಡ್ಕೋಬೋದು. ಇದನ್ನು ನಾವು
ಯಾವುದರ ಜೊತೆ ಬೇಕು, ನಮ್ಗೆ ಯಾವ ಕಾಂಬಿನೇಷನ್ ಬೇಕೋ ಆ ಕಾಂಬಿನೇಷನ್ ಜೊತೆಲಿ ನಾವು